ಎಲ್ರಿಗೂ ನಮಸ್ಕಾರ. ತುಂಬಾ ಜನರಿಗೆ ಬೆಳಿಗ್ಗೆ ಎದ್ದ ತಕ್ಷಣ ಒಂದು 20 ರಿಂದ 30 ಸೀನ್ ಬರುವಂಥದ್ದು ಸ್ನೀಸಿಂಗ್ ಅಂತ ಹೇಳ್ತೇವೆ, ಅಥವಾ ಮೂಗಿಂದ ದಳ 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 ಅಂತ ನೀರು ಹರಿದು ಹೋಗುವಂಥದ್ದು, ಟ್ಯಾಪಲ್ಲಿ ನೀರು ಹೋದಂಗೆ ತುಂಬಾ ಜನರಿಗೆ ಸಮಸ್ಯೆ ಇರುತ್ತೆ. ತಲೆ ಭಾರ ಆಗುವಂಥದ್ದು, ಕಣ್ಣಿನಲ್ಲಿ ಇರಿಟೇಷನ್ ಆಗುವಂಥದ್ದು, ಗಂಟ್ಲಲ್ಲಿ ನೋವು ಕಾಣಿಸ್ಕೊಳ್ಳೋದು ಅಥವಾ ಗಂಟ್ಲಲ್ಲಿ ಏನೋ ಕೂತ್ಕೊಂಡಿದೆ ಸರ್ ಅಂತ ಒಂದು ಫೀಲಿಂಗ್ ಇರುವಂಥದ್ದು. ಕೆಲವರು ಇದಕ್ಕೆ ಮಾರ್ನಿಂಗ್ ಸೈನಸ್ ಅಂತ ಹೇಳ್ತಾರೆ, ಕೆಲವೊಬ್ರು ಇದಕ್ಕೆ ಮಾರ್ನಿಂಗ್ ಸೈನುಸೈಟಿಸ್ ಅಂತ ಹೇಳ್ತಾರೆ. ಸೊ ಇದರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ನಾನು ನಿಮ್ಮ ಡಾಕ್ಟರ್ ಶರತ್ ಕುಲಕರ್ಣಿ, ಆಯುರ್ವೇದ ತಜ್ಞ, ಜೀವೋತ್ತಮ ಹೆಲ್ತ್ ಆಯುರ್ವೇದ ಕೇಂದ್ರ, ಬನ್ನೇರುಘಟ್ಟ ರಸ್ತೆ, ಬೆಂಗಳೂರು. ಮೊದಲನೇದಾಗಿ ಇಂತಹ ಒಂದು ಕಂಡೀಷನಿಗೆ ಏನಂತ ಹೇಳ್ತಾರೆ ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ. ಸೊ ಇದಕ್ಕೆ ನಾವು ಆಯುರ್ವೇದದಲ್ಲಿ ನೋಡಿದರೆ ಕೋರಿಲೇಟ್ ಮಾಡುವಾಗ ಇದಕ್ಕೆ ಎಲ್ಲೋ ಪ್ರತಿಶಾಯ ಅಂತ ನಾವು ಹೇಳುವಂತ ಒಂದು ಅಭ್ಯಾಸ ಇದೆ. ಸೊ ಪ್ರತಿಶಾಯ ಅಂತ ಹೇಳ್ತೇವೆ. ಅದೇ ರೀತಿ ಅಲರ್ಜಿಕ್ ರೈನೈಟಿಸ್ ಅಥವಾ ಅಲರ್ಜಿಕ್ ರೈನೋಸೈನುಸೈಟಿಸ್ ಅಂತ ಹೇಳುವಂತಹ ಈ ಕಂಡೀಷನ್ ಹೆಚ್ಚಾಗಿ ತುಂಬಾ ಜನರಲ್ಲಿ, ಎಸ್ಪೆಷಲಿ ಅರ್ಬನ್ ಸಿಟೀಸ್ ನಲ್ಲಿ, ಬೆಂಗಳೂರಿನಂತಹ ಸಿಟೀಸ್ ನಲ್ಲಿ ಕಾಣಿಸ್ಕೊಳ್ಳುವಂಥದ್ದು ತುಂಬಾ ಸರ್ವೇ ಸಾಮಾನ್ಯ. ಇಂತಹ ಒಂದು ಕಂಡೀಷನ್ ಯಾಕೆ ಕಾಣಿಸ್ಕೊಳ್ಳುತ್ತೆ ಸರ್ ಅಂತ ಹಲವಾರು ಜನರ ಪ್ರಶ್ನೆ ಇರುತ್ತೆ. ನಮ್ಮ ರೋಗ ನಿರೋಧಕ ಶಕ್ತಿಯಲ್ಲಿ ಕಡಿಮೆ ಆಗುತ್ತೆ, ಅಲ್ಲಿ ಇಂತಹ ಅಲರ್ಜೀಸ್ಗಳು ಕಾಣಿಸ್ಕೊಳ್ಳುತ್ತೆ. ಎಸ್ಪೆಷಲಿ ಶ್ವಾಸನಾಳ ಅಥವಾ ಶ್ವಾಸಕೋಶ ಅಂತ ಏನು ಹೇಳ್ತೀವಿ, ಅದಕ್ಕೆ ಸಂಬಂಧಪಟ್ಟಂತ ಅಲರ್ಜೀಸ್ಗಳು ಕಾಣಿಸ್ಕೊಳ್ಳೋದು ಏನಕ್ಕಂತ ಹೇಳಿದ್ರೆ, ನಮ್ಮ ರೆಸ್ಪಿರೇಟರಿ ಇಮ್ಯುನಿಟಿ ಅಥವಾ ನಮ್ಮ ಶ್ವಾಸನಾಳದ ರೋಗ ನಿರೋಧಕ ಶಕ್ತಿ ಏನಿದೆ ಅದು ಕಡಿಮೆ ಆಯಿತು ಅಂತ ಹೇಳಿದ್ರೆ ಈ ರೀತಿಯಾದಂತಹ ಸೈನೋಸೈಟಿಸ್ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ. ಸೊ ಇದರಲ್ಲಿ ಏನೆಲ್ಲ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ ಅಂತ ನಾನು ಮುಂಚೆನೇ ಹೇಳಿದೆ, ನಿಮಗೆ ಇನ್ನೊಂದ್ಸರಿ ಹೇಳ್ತೇನೆ. ಮುಖ್ಯವಾಗಿ ಸೀನ್ ಬರುವಂಥದ್ದು ಬೆಳಿಗ್ಗೆ ಎದ್ದ ತಕ್ಷಣನೇ 20 ರಿಂದ 30, ಕೆಲವೊಬ್ಬರಿಗೆ 100ವರೆಗೂ ಹೋಗುತ್ತೆ. ನಮ್ಮ ಕೇಸಲ್ಲಿ ನೋಡಿದ್ದೇವೆ ನಾವು. ಅದೇ ರೀತಿ ತಲೆ ಭಾರ ಆಗುವಂಥದ್ದು, ಕಣ್ಣಿನಲ್ಲಿ ಇರಿಟೇಷನ್ ಆಗುವಂಥದ್ದು, ಕಿವಿಯಲ್ಲಿ ಇರಿಟೇಷನ್, ಗಂಟ್ಲಲ್ಲಿ ಇರಿಟೇಷನ್, ಇದೆಲ್ಲ ಕೂಡ ಆಗ್ತಾ ಇರುತ್ತೆ. ಮೂಗು ಕಟ್ಕೊಂಡಂಗೆ ಇರುವಂಥದ್ದು, ಕೆಲವೊಬ್ಬರಿಗೆ ಮೂಗು ಹರಿದು ಹೋಗುತ್ತೆ, ಕೆಲವೊಬ್ಬರಿಗೆ ಮೂಗು ಕಟ್ಟಿಕೊಳ್ಳುವಂಥದ್ದು, ಅಥವಾ ಆಲ್ಟರ್ನೇಟ್ ಎರಡೂ ಆಗ್ತಾ ಇರುತ್ತೆ ಕೆಲವರಿಗೆ. ಸೊ ಇದೆಲ್ಲ ಕೂಡ ಲಕ್ಷಣಗಳಾಗಿ ಕಾಣಿಸ್ಕೊಳ್ಳುತ್ತೆ. ನೀವು ಹೇಗೆ ಸರ್ ಇದನ್ನ ನಾವು ಪರಿಹಾರ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ, ಸಿಂಪಲ್ ಆಗಿರುವಂತಹ ಕೆಲವೊಂದು ರೆಮಿಡೀಸ್ಗಳನ್ನ ನಾನು ಹೇಳ್ತೇನೆ. ಪ್ರತಿ ದಿವಸ ರಾತ್ರಿ ನಿದ್ರೆ ಮಾಡೋಕ್ಕಿಂತ ಮೊದಲು ನೀವು ಸ್ಟೀಮ್ ಇನ್ಹಲೇಷನ್ ಮಾಡ್ತಾ ಹೋದ್ರಿ ಅಂತ ಹೇಳಿದ್ರೆ, ಅಥವಾ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ, ಈ ರೀತಿಯಾದಂಥ ತೊಂದರೆ ಕ್ರಮೇಣವಾಗಿ ಕಡಿಮೆ ಆಗ್ಲಿಕ್ಕೆ ಶುರು ಆಗುತ್ತೆ. ಸ್ಟೀಮ್ ಇನ್ಹಲೇಷನ್ ಏನಾದ್ರು ಹಾಕ್ಬೇಕಾ ಸರ್ ಅಂತ ತುಂಬಾ ಜನ ಕೇಳ್ತಾ ಇರ್ತಾರೆ. ಏನು ಬೇಡ, ನಾರ್ಮಲ್ ನೀರು, ಸ್ಟೀಮ್ ಡೈರೆಕ್ಟ್ ಸ್ಟೀಮರೇ ಸಿಗುತ್ತೆ ನಿಮಗೆ ಇವಾಗ. ಅದನ್ನ ನೀವು ಕನೆಕ್ಟ್ ಮಾಡಿಬಿಟ್ಟು ಸೇಫ್ ಆಗಿ ಸ್ಟೀಮನ್ನ ಇನ್ಹೇಲ್ ಮಾಡೋದು ತುಂಬಾ ಉತ್ತಮ. ಸೊ ಸ್ಟೀಮ್ ಇನ್ಹಲೇಷನ್ ಮೊದಲನೇದು. ಇನ್ನು ಎರಡನೇದೇನಪ್ಪಾ ಅಂತ ಹೇಳಿದ್ರೆ, ತುಳಸಿ, ಜೇನುತುಪ್ಪ, ಕಾಳುಮೆಣಸು, ಈ ಮೂರರ ಪ್ರಯೋಗ. 2 ತುಳಸಿ ಎಲೆನ ತಗೊಂಡ್ಬಿಟ್ಟು ಅದನ್ನ ಕ್ಲೀನ್ ಮಾಡಿ, ಅದಕ್ಕೆ ಒಂದು 1/2 ಸ್ಪೂನ್ ಅಷ್ಟು ಜೇನುತುಪ್ಪ ಬೆರೆಸಿ ಸ್ವಲ್ಪ ಕಾಳುಮೆಣಸು ಹಾಕಿ ಅದನ್ನ ಚೆನ್ನಾಗಿ ಪೇಸ್ಟ್ ಟೈಪ್ ಮಾಡಿಬಿಟ್ಟು ಅದನ್ನ ತಿನ್ನುವಂಥದ್ದು. ಪ್ರತಿನಿತ್ಯ ನಾವು ಬೆಳಿಗ್ಗೆ ಈ ರೀತಿ ತಿನ್ನಬಹುದು. ತಿಂಡಿ ಆದ್ಮೇಲೆ, ತಿಂಡಿಗಿಂತ ಮೊದಲು, ಯಾವಾಗಾದ್ರೂ ಕೂಡ ನೀವು ಸೇವನೆ ಮಾಡಬಹುದು. ಅದೇ ರೀತಿ ಬೆಳಿಗ್ಗೆ ಎದ್ದ ತಕ್ಷಣ ಬಿಸಿ ನೀರಿನ ಸೇವನೆ, ತುಂಬಾ ಕೋಲ್ಡ್ ಫುಡ್ಸ್ ಅನ್ನ, ಕೋಲ್ಡ್ ವಾಟರ್ ಅನ್ನ ಕುಡಿಲಿಕ್ಕೆ ಹೋಗಬಾರ್ದು, ಅಥವಾ ಕೋಲ್ಡ್ ಡ್ರಿಂಕ್ಸ್ ಗಳನ್ನ ಕುಡಿಲಿಕ್ಕೆ ಹೋಗಬಾರ್ದು. ಬಿಸಿ ನೀರಿನ ಸೇವನೆ 1 ಗ್ಲಾಸು ಅಥವಾ 1.5 ಗ್ಲಾಸು, ಎಷ್ಟು ಅಭ್ಯಾಸ ಇದೆ ಅಷ್ಟು, ಅರ್ಧ ಗ್ಲಾಸ್ ಆದ್ರೂ ಪರವಾಗಿಲ್ಲ. ಸ್ವಲ್ಪ ಉಗುರು ಬೆಚ್ಚಗಿರಬೇಕು, ಅಥವಾ ಸ್ವಲ್ಪ ಬಿಸಿ ಇದ್ರೂ ಕೂಡ ಒಳ್ಳೇದು. ಎಸ್ಪೆಷಲಿ ವಿಂಟರ್ ಸೀಸನ್ಸ್ ನಲ್ಲಿ, ರೈನಿ ಸೀಸನ್ ನಲ್ಲಿ ತುಂಬಾ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ ಈ ರೀತಿಯಾದಂತಹ ಅಲರ್ಜೀಸ್ಗಳು. ಇಲ್ಲದೆ ಇರೋರಿಗೆ ಬರುತ್ತೆ, ಇದ್ದವ್ರಿಗೆ ಫ್ಲೇರ್ ಅಪ್ ಆಗುತ್ತೆ, ಜಾಸ್ತಿ ಆಗುತ್ತೆ. ಸೊ ಅವರು ಕೂಡ ಈ ರೀತಿಯಾದಂತಹ ಒಂದು ಅಭ್ಯಾಸವನ್ನ ಖಂಡಿತವಾಗ್ಲೂ ಮಾಡಬಹುದು. ಅದಲ್ಲದೇನೆ ಪ್ರತಿಮರ್ಶ ನಸ್ಯ ಅಂತ ಹೇಳ್ತೇವೆ ನಾವು ಆಯುರ್ವೇದದಲ್ಲಿ, ಒಂದು ಯೂನಿಕ್ ಪ್ರೊಸೀಜರ್ ಇದು. ಏನ್ ಸರ್ ಇದಂತ ಹೇಳಿದ್ರೆ, ರಾತ್ರಿ ನಿದ್ರೆ ಮಾಡೋಕ್ಕಿಂತ ಮೊದಲು ನಿಮಗೆ ಕೋಲ್ಡ್ ಇಲ್ಲ, ಮೂಗಲ್ಲಿ ನೀರು ಬರ್ತಾ ಇಲ್ಲ, ಎಲ್ಲ ಸರಿಯಾಗಿದೆ ಅಂತ ಹೇಳುವ ಒಂದು ಪರಿಸ್ಥಿತಿಯಲ್ಲಿ, ಅಂಡ್ ನೀವು ಸ್ವಸ್ಥರಾಗಿದ್ದೀರಾ, ಏನು ತೊಂದರೆ ಇಲ್ಲ ಅಂತ ಹೇಳುವಂಥ ಪರಿಸ್ಥಿತಿಯಲ್ಲಿ, ಪ್ರತಿಯೊಂದು ಮೂಗಿನ ಹೊರಳೆಯಲ್ಲಿ 2 ಡ್ರಾಪ್ನಷ್ಟು ಎಳ್ಳೆಣ್ಣೆ, ಸ್ವಲ್ಪ ಉಗುರು ಬೆಚ್ಚಗೆ ಮಾಡುವಂಥದ್ದು. ಎಳ್ಳೆಣ್ಣೆನ ಹೇಗೆ ಉಗುರು ಬೆಚ್ಚಗೆ ಮಾಡ್ಬೇಕಂತ ನಾನು ಪ್ರತಿ ಸರಿ ಹೇಳಿದೆ ನಿಮಗೆ. ಒಂದು ವೆಸಲ್ನಲ್ಲಿ ನೀರನ್ನು ತಗೊಂಡ್ಬಿಟ್ಟು, ಒಂದು ಬಟ್ಲಲ್ಲಿ ಎಳ್ಳೆಣ್ಣೆನ ಹಾಕೊಂಡ್ಬಿಟ್ಟು, ಆ ಬಟ್ಲನ್ನ ನೀರ್ ಮೇಲೆ ಇಟ್ಟು ಕುದಿಯುವ ನೀರಿನ ಮೇಲೆ ಬಿಸಿ ಮಾಡುವಂಥದ್ದು. ನೀರು ಎಣ್ಣೆಯಲ್ಲಿ ಹೋಗಿ ಬೆರ್ಕೊಳ್ಬಾರ್ದು. ಸೊ ಆ ರೀತಿ ನೀವು ಟೇಕ್ ಕೇರ್ ಮಾಡಬೇಕು. ಇಂಡೈರೆಕ್ಟ್ ಹೀಟಿಂಗ್ ಅಥವಾ ಡಬಲ್ ಬಾಯ್ಲಿಂಗ್ ಅಂತ ಏನು ಹೇಳ್ತೇವೆ, ಈ ರೀತಿ ಎಳ್ಳೆಣ್ಣೆನ ನಾವು ಉಗುರು ಬೆಚ್ಚಗೆ ಮಾಡಿ 2 ಡ್ರಾಪ್ ಇಲ್ಲಿ 2 ಡ್ರಾಪ್ ಇಲ್ಲಿ ನಾವು ಇನ್ಸ್ಟಿಲ್ ಮಾಡುವಂಥದ್ದು. ನಾವು ನಿದ್ರೆ ಮಾಡುವ ಪೊಸಿಷನ್ ಅಲ್ಲಿ ಕೆಲವೊಬ್ಬರಿಗೆ ಗಂಟ್ಲಲ್ಲಿ ಇರಿಟೇಷನ್ ಆಗಿ ಕಫ ಬಂದಂಗೆ ಆಗುತ್ತೆ. ಅದನ್ನ ನೀವು ಉಗಿದ್ಬಿಟ್ಟು ಬಿಸಿ ನೀರಿನಲ್ಲಿ ಬಾಯಿಯನ್ನ ವಾಶ್ ಮಾಡಿ, ಸ್ವಲ್ಪ ಮೂಗನ್ನು ವಾಶ್ ಮಾಡಿ ನೀವು ನಿದ್ರೆಗೆ ಮುಂದೆ ಹೋಗ್ಬೋದು. ಎಲ್ರಿಗೂ ಬರ್ಬೇಕಂತೇನಿಲ್ಲ, ಬರ್ಲಿಲ್ಲ ಅಂದ್ರೆ ಏನು ಸಮಸ್ಯೆ ಇಲ್ಲ, ನೀವು ಡೈರೆಕ್ಟ್ ಆಗಿ ನಿದ್ರೆ ಮಾಡ್ಬೋದು. ಈ ರೀತಿ ಮಾಡ್ತಿರೋದ್ರಿಂದ ನಮ್ಮ ನೇಸಲ್ ಮ್ಯೂಕೋಸ, ಮೂಗಿನ ಒಳಗಡೆ ಏನಿರುತ್ತೆ, ಅದರ ಒಂದು ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗ್ಲಿಕ್ಕೆ ಶುರು ಆಗುತ್ತೆ.
ಅದು ಜಾಸ್ತಿ ಆಯಿತು ಅಂತ ಹೇಳಿದರೆ ಈ ರೀತಿಯಾದಂತಹ ಏನು ಸ್ನೀಸಿಂಗ್ ಬರುವಂಥದ್ದು, ಪದೇ ಪದೇ ಅಲರ್ಜಿಕ್ ರೈನೈಟಿಸ್ ಆಗುವಂಥದ್ದು, ಅಲರ್ಜಿಕ್ ಸೈನೋಸೈಟಿಸ್ ಆಗುವಂಥದ್ದು ಎಲ್ಲ ಕ್ರಮೇಣವಾಗಿ ಕಡಿಮೆ ಆಗ್ಲಿಕ್ಕೆ ಶುರು ಆಗುತ್ತೆ. ಸೊ ಇದನ್ನು ನೀವು ಖಂಡಿತವಾಗ್ಲೂ ಫಾಲೋ ಮಾಡಿ. ಇದಲ್ಲದೆ ಕೋಲ್ಡ್ ಫುಡ್ಸನ್ನು ತೊಗೊಳಿಕ್ಕೆ ಹೋಗಬೇಡಿ. ತುಂಬ ಜಾಸ್ತಿ ಎಲ್ಲಿ ಕೋಲ್ಡ್ ಇರುತ್ತೆ ಅಲ್ಲಿ ನೀವು ಎಕ್ಸ್ಪೋಸ್ ಆಗೋದು ಇತ್ತು ಅಂತ ಹೇಳಿದರೆ ಅಲ್ಲಿ ಮಾಸ್ಕನ್ನು, ಫೇಸ್ ಮಾಸ್ಕ್ ಏನಿತ್ತು ನಮ್ಮ ಕೋವಿಡ್ ಟೈಮಲ್ಲಿ ಯೂಸ್ ಮಾಡ್ಲಿಕ್ಕೆ ಶುರು ಮಾಡಿರೋದನ್ನು ನೀವು ಖಂಡಿತವಾಗ್ಲೂ ಅದನ್ನ ಮುಂದೆ ಪ್ರಯೋಗ ಮಾಡ್ತಾ ಇರಿ. ಎಲ್ಲಿ ತುಂಬ ವಾಯು ಮಾಲಿನ್ಯ ಇದೆ, ನೀವು ಸಿಗ್ನಲಲ್ಲಿ ನಿಂತ್ಕೊಂಡಿದ್ದೀರಾ, ಧೂಳಲ್ಲಿದ್ದೀರಾ, ತುಂಬ ಕೋಲ್ಡ್ ಅಟ್ಮಾಸ್ಫಿಯರ್ಲಿದ್ದೀರಾ, ಯಾವುದೋ ಒಂದು ಮರದ ಕೆಳಗಡೆ ನಿಂತ್ಕೊಂಡಿದ್ದೀರಾ ಅಂತ ಎಲ್ಲ ಕೇಸಸ್ಗಳಲ್ಲೂ ಕೂಡ ಒಂದು ಮಾಸ್ಕನ್ನು ಯೂಸ್ ಮಾಡೋದು ತುಂಬ ಉತ್ತಮ. ಪ್ಲಸ್ ರಾತ್ರಿ ನಿದ್ರೆ ಮಾಡುವಾಗ ಕಿವಿಯಲ್ಲಿ ಕಾಟನ್, ಹತ್ತಿ ಅಂತ ಏನು ಹೇಳ್ತೇವೆ ಅದನ್ನು ನೀವು ಕಿವಿಯಲ್ಲಿ ಇಟ್ಕೊಂಡ್ಬಿಟ್ಟು ಬೆಳಿಗ್ಗೆ ಅದನ್ನು ತೆಗಿಬೇಕು. ಸೊ ಈ ರೀತಿ ನೀವು ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಶುರು ಮಾಡಿದ್ರಿ ಅಂತ ಹೇಳಿದರೆ ನಾನು ಹೇಳಿರುವಂಥ ಏನು ಸೈನೋಸೈಟಿಸ್ ಸಮಸ್ಯೆ ಇದೆ ಅದು ಕ್ರಮೇಣವಾಗಿ ಕಡಿಮೆ ಆಗ್ಲಿಕ್ಕೆ ಶುರು ಆಗುತ್ತೆ ಅಂತ ಹೇಳ್ತಾ ಈ ಸಂಚಿಕೆ ಮುಗಿಸ್ತಾ ಇದ್ದೇನೆ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.